ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಸೋಮಾರಿ ಸಿದ್ದಪ್ಪ ತಾಯಿನ ಎಷ್ಟು ಗೋಳು ಹೊಯ್ಕೊತಿದ್ದ ಅನ್ನೋದನ್ನ ಕಳೆದ ಸಂಚಿಕೆಯಲ್ಲಿ ನೋಡಿದೀರಾ ಅಲ್ವಾ? ಯಾರೆಲ್ಲ ನೋಡಿಲ್ವೋ ಆ ಸಂಚಿಕೆಯನ್ನ ದಯವಿಟ್ಟು ಈಗಲೇ ನೋಡಿ, ನಂತರ ಈ ಸಂಚಿಕೆಯನ್ನ ನೋಡಿ. ಆಗ ಕಥೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ತನ್ನ ಗೆಳತಿಯ ಸಲಹೆಯಂತೆ ಲಕ್ಷ್ಮಿನ ಸೊಸೆಯನ್ನಾಗಿ ಮಾಡ್ಕೊಂಡ್ರು ರತ್ನಕ್ಕ. ಸಿದ್ದಪ್ಪ ಮುಂದೆ ಸರಿ ಹೋಗ್ತಾನ ನೋಡೋಣ. ಈ ಕತೆ ನೋಡ್ತಾ ನೋಡ್ತಾನೆ ಎಲ್ಲಾದ್ರೂ ನಿಮ್ಗೊಂಚೂರಾದ್ರೂ ಇಷ್ಟ ಆದ್ರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ, ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ಮುಂದೇನಾಗತ್ತೆ ನೋಡೋಣ. ಅಮ್ಮ ಲಕ್ಷ್ಮಿ, ನನ್ನ ಮಗ ಎಷ್ಟು ಸೋಮಾರಿ ಅನ್ನೋದನ್ನ ನಿನಗೆ 2 ದಿನದಲ್ಲಿ ನೋಡಿದ್ಯಾ ಅಲ್ವಾ? ಈ ಸೋಮಾರಿನ ನೀನೇ ಸರಿದಾರಿಗೆ ತರಬೇಕಮ್ಮ. ಇಷ್ಟು ವರ್ಷದಿಂದ ನಾನು ತುಂಬ ಪ್ರಯತ್ನ ಪಟ್ಟೆ, ನನ್ನ ಕೈಯಲ್ಲಿ ಸಾಧ್ಯ ಆಗಲೇ ಇಲ್ಲ. ನಿನ್ನ ಕೈಲಾದರೂ ಸಾಧ್ಯ ಆಗತ್ತಾ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ಗೇನಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಮ್ಮ. ಮತ್ತೆ ನೀವು ದೊಡ್ಡವರು, ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ಇಷ್ಟಕ್ಕೂ ನಿಮ್ಮ ಮಗ ಸೋಮಾರಿ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಕೆಟ್ಟ ಚಟ ಇಲ್ವಲ್ಲ, ಅದೊಂದು ನನಗೆ ದೊಡ್ಡ ಸಮಾಧಾನ. ಇವತ್ತಲ್ಲ ನಾಳೆ ಅವರು ಕೂಡ ಸರಿದಾರಿಗೆ ಬಂದೇ ಬರ್ತಾರೆ ಅತ್ತೆ. ನೀವು ನೋಡ್ತಾ ಇರಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಬೇಕು. ಖಂಡಿತ ಖಂಡಿತ ನಿನಗೇನು ಸಪೋರ್ಟ್ ಬೇಕೋ ನಾನು ಮಾಡೇ ಮಾಡ್ತೀನಿ. ಒಟ್ಟಿನಲ್ಲಿ ನನ್ನ ಮಗ 4 ಜನರ ಹಾಗೆ ದುಡ್ದು ತಿನ್ನೋನಾಗಬೇಕು, ಅಷ್ಟೇ ನನ್ನ ಆಸೆ. ಮುಂದೆ ಅವನಿಗೂ ಮಕ್ಕಳು ಮರಿ ಆದಮೇಲೆ ಅವನು ಒಳ್ಳೆ ರೀತಿಯಲ್ಲಿ ಇರಬೇಕು. ಇದು ಹೆತ್ತ ತಾಯಿಯಾಗಿ ನಂದೊಂದು ಸಹಜವಾದ ಆಸೆ. ಆಗತ್ತೆ ಅಲ್ವಾ ಲಕ್ಷ್ಮಿ? ಖಂಡಿತ ಆಗತ್ತತೆ. ಆದರೆ ನೀವು ನನಗೆ ಸಹಾಯ ಮಾಡಬೇಕು, ಕೋಪ ಮಾಡ್ಕೋಬಾರ್ದು. ಅತ್ತೆ, ಇವತ್ತು ನಿಮ್ಮ ಜೊತೆಗೆ ನಾನು ಕೆಲ್ಸಕ್ಕೆ ಬರ್ತೀನಿ. ಎಲ್ಲಿ ಕೆಲಸ ಏನು ಮಾಡಬೇಕು ಅನ್ನೋದನ್ನೆಲ್ಲ ನೋಡ್ಕೋತೀನಿ. ನಾಳೆಯಿಂದ ನೀವು ಬರೋದು ಬೇಡ ಅತ್ತೆ, ನಾನೊಬ್ಬಳೇ ಮಾಡ್ಕೊಂಡು ಬರ್ತೀನಿ. ಈಗ ತಾನೇ ಸೊಸೆಯಾಗಿ ಮನೆಗೆ ಬಂದಿದ್ಯಾ, ಆಗಲೇ ನೀನು ಕೆಲ್ಸಕ್ಕೆ ಬರೋದಾ? ಬೇಡ ಮಗಳೇ, ನೀನು ಇಲ್ಲಿದ್ದು ನಿನ್ನ ಗಂಡನ ಸರಿದಾರಿಗೆ ತರೋಕ್ಕೆ ಪ್ರಯತ್ನ ಪಡು, ನಾನು ದುಡ್ಕೊಂಡು ಬರ್ತೀನಿ. ಅದು ಹಾಗಲ್ಲ ಅತ್ತೆ, ನಿಮಗೆ ವಯಸ್ಸಾಗಿದೆ. ಈಗ ನೀವು ವಿಶ್ರಾಂತಿ ಪಡೆಯೋ ಸಮಯ. ಈ ಸಮಯದಲ್ಲಿ ನಿಮ್ಮ ಹತ್ರ ದುಡಿಸ್ಕೊಂಡು ತಿನ್ನೋದಕ್ಕೆ ನನಗೆ ಮನಸ್ಸಾಗಲ್ಲ ಅತ್ತೆ. ನಾನು ಹೊರಗಡೆ ಕೆಲಸನೂ ಮಾಡ್ತೀನಿ, ನಿಮ್ಮ ಮಗನ ಸರಿ ದಾರಿಗೂ ತರ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ, ಆ ಭಗವಂತ ಎಲ್ಲದನ್ನೂ ಸರಿ ಮಾಡ್ತಾನೆ. ನಾನಿವತ್ತು ನಿಮ್ಮ ಜೊತೆಗೆ ಬರ್ತೀನತ್ತೆ. ನೀವು ಮನೇಲಿದ್ದು ಅಡುಗೆ ತಿಂಡಿ ಇದನ್ನೆಲ್ಲ ನೋಡ್ಕೊಳ್ಳಿ ಸಾಕು. ನೀನು ಇಷ್ಟೊಂದು ನಂಬಿಕೆಯಿಂದ ದೃಢ ವಿಶ್ವಾಸದಿಂದ ಹೇಳೋದು ನೋಡ್ತಾ ಇದ್ರೆ ಖಂಡಿತ ಹಾಗೇ ಆಗತ್ತೆ ಅಂತ ನನಗೂ ಅನ್ಸತ್ತಮ್ಮ. ಸರಿ, ನೀನು ಇಷ್ಟು ಹೇಳಿದ್ಮೇಲೆ ನಿನ್ನ ಮಾತನ್ನು ನಾನು ತೆಗೆದು ಹಾಕಲ್ಲ. ಸರಿ, ನನ್ನ ಜೊತೆ ಕೆಲ್ಸಕ್ಕೆ ಬಾ. ಮತ್ತೆ ಪ್ರತಿದಿನ ನೀವು ಇಷ್ಟು ದೂರ ನಡ್ಕೊಂಡು ಬರ್ತೀರಾ? ಹೌದು ಕಣೆ ಲಕ್ಷ್ಮಿ, ಇಷ್ಟು ದೂರ ನಡ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮನೆಗೆ ಹೋದರೆ ಅಲ್ಲೂ ಕೆಲಸಗಳು ರಾಶಿ ಬಿದ್ದಿರತ್ತೆ. ಏನು ಮಾಡೋದು? ನನ್ನ ಮಗ ಒಬ್ಬ ಸರಿ ಇದ್ದಿದ್ರೆ. ಬೇಜಾರು ಮಾಡ್ಕೋಬೇಡಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ದಿನ ಕಾಯಬೇಕು ಅಷ್ಟೇ. ಹೀಗೆ 1-2 ದಿನಗಳು ಕಳೆಯುತ್ತೆ. ಲಕ್ಷ್ಮಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ಸಿದ್ದಪ್ಪ ಯಥಾ ಪ್ರಕಾರ ಮಲಗಿದ್ದಾನೆ. ಸಿದ್ದಪ್ಪ ನೋಡ್ತಿದ್ದ ಹಾಗೆ ಲಕ್ಷ್ಮಿಗೊಂದು ಆಲೋಚನೆ ಬರುತ್ತೆ. ಸಿದ್ದಪ್ಪ, ಎದ್ದೇಳು ಎದ್ದೇಳು, ನಾನು ದೇವಲೋಕದ ಕಿನ್ನರಿ ಮಾತಾಡ್ತಾ ಇದ್ದೀನಿ. ಎದ್ದೇಳು ಸಿದ್ದಪ್ಪ, ನಿನಗಾಗಿ ಒಂದು ಮಡಿಕೆ ತುಂಬಾ ಹೊನ್ನನಿಟ್ಟಿದ್ದೀನಿ. ತುಂಬಾ ಅಲ್ಲ, ಅರ್ಧದಷ್ಟಿದೆ. ಅದಕ್ಕೆ ನೀನು ಅರ್ಧದಷ್ಟು ತುಂಬಿಸಿದ್ರೆ ನಿನ್ನ ಬದುಕು ತುಂಬಾ ಚೆನ್ನಾಗಿರುತ್ತೆ. ಎದ್ದೇಳು ಸಿದ್ದಪ್ಪ, ಎದ್ದೇಳು. ಈ ಮಾತುಗಳು ಕೇಳಿಸಿ ಎಚ್ಚರ ಆಗ್ತಾನೆ ಸಿದ್ದಪ್ಪ. ಲಕ್ಷ್ಮಿ, ನೀನು ಇಲ್ಲೇ ಇದೆಯಾ? ಒಳ್ಳೇದಾಯ್ತು, ನಂಗೊಂದು ಒಳ್ಳೆ ಕನಸು ಬಿತ್ತು ಗೊತ್ತಾ? ಆಗ ಲಕ್ಷ್ಮಿ ಏನು ಗೊತ್ತಿಲ್ಲದೆ ಇರೋಳ ಹಾಗೆ, ಹೌದೇನ್ರಿ? ಅಂತ ಒಳ್ಳೆ ಕನ್ಸು ಬಿತ್ತಾ? ಏನು ಕನ್ಸದು? ನನ್ನ ಕನಸಲ್ಲಿ ದೇವಲೋಕದ ಕಿನ್ನರಿ ಬಂದಿದ್ಲು. ಆದರೆ ಅವಳ ರೂಪ ಹೇಗಿತ್ತು ಅಂತ ಮಾತ್ರ ನನಗೆ ಗೊತ್ತಾಗಿಲ್ಲ ಕಣೆ. ಒಂದೊಳ್ಳೆ ವಿಷಯ ಹೇಳಿದ್ದಾಳೆ. ಏನು ಗೊತ್ತಾ? ನಮ್ಮ ಅಂಗಳದಲ್ಲಿ ಒಂದು ಅರ್ಧ ಹುಣ್ಣು ತುಂಬಿರೋ ಮಡಿಕೆ ಇದೆಯಂತೆ.
ಅದನ್ನ ಪೂರ್ತಿ ಮಾಡಿದ್ರೆ ನನ್ನ ಜೀವನ ತುಂಬ ಚೆನ್ನಾಗಿರತ್ತಂತೆ ಕಣೆ. ಓ, ಹಾಗಾದ್ರೆ ಇದು ಕನ್ಸಲ್ಲ ರೀ, ನಿಜ ನಿಜ. ಇವತ್ತು ಅಂಗ್ಳ ಗುಡಿಸ್ಬೇಕಾದ್ರೆ ನಂಗೊಂದು ಹೊನ್ನು ತುಂಬಿರೋ ಮಡಿಕೆ ಸಿಕ್ತು. ನೀವು ಹೇಳ್ದಾಗೆ ಅದರಲ್ಲಿ ಅರ್ಧದಷ್ಟು ಮಾತ್ರ ಇತ್ತು ರೀ. ಹಾಗಾದ್ರೆ ಖಂಡಿತ ನಮಗೆ ಒಳ್ಳೇದಾಗತ್ರಿ. ನೀವು ಸ್ವಲ್ಪ ದಿನ ಮೈ ಬಗ್ಸಿ ದುಡಿದ್ರೆ ನಮಗೂ ದುಡ್ಡು ಸಿಗತ್ತಲ್ವಾ. ಆ ನಾಣ್ಯಗಳನ್ನೆಲ್ಲ ಮಡಿಕೆಯಲ್ಲಿ ತುಂಬಿದ್ರೆ ಖಂಡಿತ ನಮ್ಗೆ ಒಳ್ಳೇದಾಗತ್ತೆ ರೀ. ಏನು, ನಾನು ಮೈ ಬಗ್ಸಿ ದುಡಿದ್ರೆ ಒಳ್ಳೇದಾಗತ್ತಾ? ಲಕ್ಷ್ಮಿ, ನನಗೆ ದುಡಿಯೋಕ್ಕೆಲ್ಲ ಇಷ್ಟನೇ ಇಲ್ಲ ಕಣೆ. ನನಗೇನಿದ್ರು ಆಯಾಗಿ ಮಲ್ಕೊಂಡಿರ್ಬೇಕು, ಗೊತ್ತಾ? ರೀ, ನಮ್ಮ ಹತ್ರ ತುಂಬ ದುಡ್ಡಿದ್ರೆ ಎಷ್ಟೆಲ್ಲ ಲಾಭ ಇದೆ ಗೊತ್ತಾ? ನಿಮಗೆ ಬೇಕಾಗಿದ್ದ ರುಚಿಯಾದ ಊಟ ಮಾಡ್ಬೋದು, ಬೇಕಾಗಿದ್ದ ಬಟ್ಟೆ ಹಾಕ್ಕೋಬೋದು, ಎಲ್ಲಿ ಬೇಕಾದರೂ ತಿರುಗ್ಬೋದು. ಸ್ವಲ್ಪ ದಿನ ನೀವು ಕಷ್ಟಪಟ್ಟು ದುಡ್ಡೆಲ್ಲ ಒಟ್ಟು ಮಾಡಿ ಮಡಿಕೆಯಲ್ಲಿ ಹೊನ್ನು ತುಂಬಿಸಿದ್ವಿ ಅಂದ್ಕೊಳ್ಳಿ, ಆಮೇಲೆ ನಾವು ಆರಾಮಾಗಿರ್ಬೋದು. ಜೀವನ ಪೂರ್ತಿ ಆರಾಮಾಗಿರೋಕ್ಕೆ ಒಂದು ಸ್ವಲ್ಪ ದಿನ ಕಷ್ಟಪಡೋಕ್ಕಾಗಲ್ವೇನ್ರಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹಾ, ನೀನ್ ಹೇಳೋದು ಸರಿನೇ, ಆದ್ರೆ ನಂಗೆ ದುಡಿಯೋಕೆ ಇಷ್ಟ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಕೈಯಲ್ಲಿ ರುಚಿಯಾದ ಊಟ, ಹೊನ್ನು. ಹಾ, ಹೌದು ಕಣೆ ಲಕ್ಷ್ಮಿ, ಕಲ್ಪನೆನೇ ಇಷ್ಟು ಚೆನ್ನಾಗಿದೆ. ಇನ್ನೇನಾದ್ರೂ ಇದು ನಿಜ ಆದ್ರೆ, ಅಯ್ಯೋ, ಹೌದು. ಮೊದಲು ಇಬ್ರು ಕಷ್ಟಪಟ್ಟು ದುಡ್ದು ಆ ಮಡಿಕೆನ ಹೊನ್ನಿಂದ ತುಂಬಿಸ್ಬಿಡೋಣ. ಬಾ. ಹೌದು ರೀ, ಹೌದು. ಸ್ವಲ್ಪ ದಿನ ಕಷ್ಟಪಟ್ಟು ದುಡ್ದು ಆಮೇಲೆ ನಾವು ಜೀವನ ಪೂರ್ತಿ ಆರಾಮಾಗಿರೋಣ. ಸರಿ ಹೊರಡೋಣ. ಲಕ್ಷ್ಮಿ ಸಿದ್ದಪ್ಪನ ಕೆಲ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾಳೆ. ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದ್ಮೇಲೆ, ಅಪ್ಪ ದೇವ್ರೆ, ಒಂದು ದಿನಕ್ಕೆ ನನಗೆ ಸಾಕ್ಬೇಕಾಗಿ ಹೋಯ್ತು. ಇನ್ನು ನಾನು ಎಷ್ಟು ದಿನ ಹೀಗೆ ಕಷ್ಟಪಡಬೇಕು? ರೀ, ನೀವು ಕೆಲಸ ಮಾಡಿ ಕಷ್ಟ ಆಯ್ತು ಅಂತ ಹೇಳ್ತೀರಲ್ಲ, ದುಡ್ಡೆಷ್ಟು ಸಿಕ್ತು? ನೀವು ಮಲಗಿತಿದ್ರೆ ಸಿಕ್ತಿತ್ತಾ? ಸ್ವಲ್ಪ ದಿನ ರೀ, ಇದೇ ಥರ ಕಷ್ಟಪಟ್ಟರೆ ನಮ್ಮದು ಆಸೆಗಳು ಕೈಗೂಡುತ್ತೆ. ಇನ್ನೊಂದೇನು ಗೊತ್ತಾ, ಒಂದೆರಡು ದಿನ ಇದು ಕಷ್ಟ ಅನ್ಸುತ್ತೆ, ಆಮೇಲೆ ಏನು ಕಷ್ಟ ಆಗಲ್ಲ, ಸುಸ್ತು ಆಗಲ್ಲ. ಈಗ ನಾನು ನೋಡಿ ನಿಮ್ಮ ಜೊತೆಗೆ ಕೆಲಸ ಮಾಡಿದೆ, ನನಗೇನಾದ್ರು ಸುಸ್ತಾಯ್ತಾ? ಯಾಕೆ ಹೇಳಿ? ನಾನು ಪ್ರತಿದಿನ ಕೆಲಸ ಮಾಡ್ತಿದ್ನಲ್ಲ, ಹಾಗಾಗಿ ನೀವು ಅಷ್ಟೇ ಒಂದೆರಡು ದಿನ, ಆಮೇಲೆ ನಿಮ್ಗೆ ಈ ಕೆಲಸ ಎಲ್ಲ ಏನು ಅನಿಸಲ್ಲ, ಆರಾಮಾಗಿ ನಿದ್ದೆ ಬರುತ್ತೆ ನೋಡಿ. ಹೀಗೆ ಪ್ರತಿದಿನ ಲಕ್ಷ್ಮಿ ಸಿದ್ದಪ್ಪನ ಕೆಲಸ ಕರ್ಕೊಂಡು ಹೋಗ್ತಾ ಇದ್ಲು. ಸ್ವಲ್ಪ ದಿನಗಳ ನಂತರ, ಲಕ್ಷ್ಮಿ, ಇನ್ನು ಎಷ್ಟು ದಿನ ಕಷ್ಟಪಡಬೇಕು? ರೀ, ಹೊನ್ನಿನ ಮಡಿಕೆ ಆಗಲೇ ಮುಕ್ಕಾಲು ಭಾಗ ತುಂಬಿದೆ, ಇನ್ನು ಕಾಲು ಭಾಗ ಅಷ್ಟೇ ಬಾಕಿ ಇರೋದು. ಇನ್ನು ಸ್ವಲ್ಪ ದಿನ ಕಷ್ಟಪಟ್ಟರೆ ಅದನ್ನು ತುಂಬಿಸ್ತೀವಿ. ಆಮೇಲೆ ಆರಾಮಾಗಿ ಜೀವನ ಕಳಿಯೋದು. ಹೌದಾ ಲಕ್ಷ್ಮಿ, ಆಗ್ಲೇ ಮುಕ್ಕಾಲ್ ಭಾಗ ತುಂಬಿದ್ಯಾ? ಹಾಗಾದ್ರೆ ಇವತ್ತಿಂದ ಒಂದು ಕೆಲಸ ಮಾಡೋಣ, 1-2 ಗಂಟೆ ಜಾಸ್ತಿ ಕೆಲಸ ಮಾಡೋಣ. ಆಗ ನಮಗೆ ಜಾಸ್ತಿ ದುಡ್ಡು ಸಿಗುತ್ತಲ್ಲ, ತುಂಬಿಡೋಣ, ಆಗಲ್ವಾ? ಗಂಡನ ಮಾತು ಕೇಳಿ ಲಕ್ಷ್ಮಿಗೆ ತುಂಬಾನೇ ಖುಷಿ ಆಯ್ತು. ಆಯ್ತು ರೀ, ಖಂಡಿತ ಹಾಗೆ ಮಾಡೋಣ. ಒಟ್ಟಿನಲ್ಲಿ ಆ ಬಿಂದಿಗೆನ ಬೇಗ ತುಂಬಿಸ್ಬೇಕು, ನಿಮ್ಮ ಆಸೆ ನೆರವೇರಬೇಕು. ಹೀಗೆ ದಿನಗಳು ಕಳೀತಾ ಸಿದ್ದಪ್ಪನ ಸೋಮಾರಿತನ ಪೂರ್ತಿಯಾಗಿ ನಿಂತೋಗಿ ಸಿದ್ದಪ್ಪ ಚಟುವಟಿಕೆಯಿಂದ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಹಾಗೆ ಲವಲವಿಕೆಯಿಂದ ಇರ್ತಾ ಇದ್ದ. ಬಂದ್ರ ಮಕ್ಕಳ, ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಲಕ್ಷ್ಮಿ, ನಿನ್ನ ಹೊನ್ನಿನ ಮಡಿಕೆ ತುಂಬಿದೆ. ಹೌದಾ ಅತ್ತೆ, ಹೊನ್ನಿನ ಮಡಿಕೆ ತುಂಬೋಯ್ತಾ? ಇನ್ಮೇಲೆ ನಾವು ಕೆಲಸ ಮಾಡದೆ ಆರಾಮಾಗಿರ್ಬೋದು. ಹ್ಞೂ ಕಣೆ ಲಕ್ಷ್ಮಿ, ಹೊನ್ನಿನ ಮಡಿಕೆ ತುಂಬಿತ್ತು. ಆದರೆ ಏನು ಮಾಡಲಿ, ಇವತ್ತು ಹಬ್ಬದ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತು. ಸಾಮಾನು ಬೇಕಾಗಿತ್ತು, ಆ ಮಡಿಕೆಯಿಂದನೇ ತೆಗೆದೆ, ಸಾಮಾನೆಲ್ಲ ತಂದೆ. ಈಗ ಅದರಲ್ಲಿ ಒಂದು 2-3 ನಾಣ್ಯ ಕಡಿಮೆ ಆಗಿದೆ ಕಣೆ. ಓ, 2-3 ನಾಣ್ಯ ಕಡಿಮೆ ಆಗಿದೆಯಾ? ಛೇ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಲಕ್ಷ್ಮಿ?
ಮತ್ತೆ ದುಡಿಯೋಣ, ತುಂಬಿಸೋಣ. ಈಗ ನನಗೊಂದು ಯೋಚನೆ ಬರ್ತಾ ಇದೆ. ಒಂದು ಮಡಿಕೆ ಹೊನ್ನು ತುಂಬೋದಕ್ಕಿಡೋಣ, ಇನ್ನೊಂದು ಮಡಿಕೆಯಲ್ಲಿ ನಮ್ಮ ದಿನನಿತ್ಯದ ಖರ್ಚಿಗೆ ಅಂತ ಇಟ್ಕೊಳ್ಳೋಣ. ಆದ್ರಿಂದ ನಾವು ಖರ್ಚು ಮಾಡೋಣ, ಹಾಗೆ ಈ ಮಡಿಕೆ ಯಾವಾಗಲೂ ತುಂಬಿರೋ ಹಾಗೆ ನೋಡ್ಕೊಳ್ಳೋಣ. ಇದರಿಂದ ಮಡಿಕೆನೂ ತುಂಬಿರೋ ಹಾಗಿರುತ್ತೆ, ಮತ್ತೆ ನಾವು ಕೂಡ ಆರಾಮಾಗಿ ಜೀವನ ಮಾಡ್ಬೋದು. ಏನಂತೀಯ? ನೀವ ಈ ಮಾತು ಹೇಳೋದು? ನಿಮಗೆ ದುಡ್ದು ಸುಸ್ತಾಗಿಲ್ವಾ? ನಂಗೀಗ ಜೀವನದ ಮೌಲ್ಯ, ಸತ್ಯ ಎರಡೂ ಅರ್ಥ ಆಗಿದೆ ಲಕ್ಷ್ಮಿ. ಮುಂಚೆ ನಾನು ಯಾವಾಗಲೂ ಮಲ್ಕೊಂಡು ಕನಸು ಕಾಣ್ತಾ ಇದ್ದೆ. ಎಲ್ಲರೂ ನನ್ನನ್ನು ಬೈಯೋರು, ಅಮ್ಮ ಬೇಜಾರು ಮಾಡ್ಕೊಳ್ಳೋರು. ಆದರೆ ಈಗ ನಾನು ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಕಾಣ್ತಾರೆ, ಗೌರವ ಕೊಡ್ತಾರೆ. ಮನೆಯಲ್ಲೂ ಖುಷಿಯಾಗಿದೆ. ಮತ್ತು ರುಚಿ ರುಚಿಯಾದ ಊಟ, ಬಟ್ಟೆ ಎಲ್ಲನೂ ಸಿಗ್ತಾ ಇದೆ. ಇದನ್ನು ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಲಕ್ಷ್ಮಿ. ನಿನ್ನಿಂದ ನನಗೆ ದುಡಿಯೋ ಒಂದು ಹುಮ್ಮಸ್ ಬಂದಿದೆ. ಆಮೇಲೆ ದುಡಿಮೆಯ ರುಚಿ ಅಂತಾನೆ ಹೇಳ್ಬೋದು. ನನಗೆ ಆ ರುಚಿ ಸಿಕ್ಕಿದೆ. ಅದನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಲಕ್ಷ್ಮಿ. ಇನ್ನು ಮುಂದೆ ನಾನು ದುಡ್ದು ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತೀನಿ. ಮಗನೇ, ನಿನ್ನಲ್ಲಿ ಈ ಬದಲಾವಣೆ ನೋಡಿ ತುಂಬ ಖುಷಿಯಾಗಿದೆ ಮಗ. ನೀನು ಯಾವಾಗಲೂ ಸುಖವಾಗಿರ್ತೀಯ ಕಣೋ. ಈ ಬದಲಾವಣೆಗೆ ನಾನು ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೆ. ನನ್ನ ಕೈಲಾಗದೆ ಇದ್ದಿದ್ದು ನನ್ನ ಸೊಸೆ ಮಾಡಿ ತೋರಿಸಿದ್ಲು. ಪ್ರೀತಿಯ ಬಂಧುಗಳೇ, ಲಕ್ಷ್ಮಿಯ ಬುದ್ಧಿವಂತಿಕೆಯಿಂದ ಸಿದ್ದಪ್ಪ ಹೇಗ್ ಬದಲಾದ ಅನ್ನೋದನ್ನ ನೋಡಿದ್ರಲ್ವಾ? ಈ ಕಥೆ ಇಷ್ಟ ಆದ್ರೆ ಗೊತ್ತಲ್ವಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡೋದನ್ನ ಮರಿಬೇಡಿ. ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.